ಸರ್, ಇವತ್ತು ಇಂಜಿನಿಯರ್ಸ್ ಡೇ. ಈ ಇಂಜಿನಿಯರ್ಸ್ ಡೇ ಅನ್ನು ಯಾಕೆ ಆಚರಿಸ್ತಾರೆ? ಇದರ ಬಗ್ಗೆ ಏನಾದ್ರು ಗೊತ್ತಾನೆ? ಇವತ್ತು ವಿಶ್ವೇಶ್ವರಯ್ಯನವರದ್ದು ಜನ್ಮದಿನ. ಅವರು ಫಸ್ಟ್ ಇಂಜಿನಿಯರ್ ಐ ಗೆಸ್. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಡೆವಲಪ್ಮೆಂಟಿಗೆ, ಅದಕ್ಕೆ ಇಂಜಿನಿಯರ್ಸ್ ಮುಖ್ಯ. ನಾವು ಯೂಸ್ ಮಾಡುವ ಪ್ರತಿಯೊಂದು ವಸ್ತು, ಮೊಬೈಲ್ ಫೋನ್ ಆಗಿರ್ಬೋದು, ಸಾಫ್ಟ್ವೇರ್ ಅಪ್ಲಿಕೇಶನ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು, ಸೊ ಅವರಿಲ್ಲದೆ ಈ ಜಗತ್ತೇ ಇಲ್ಲ. ನಮ್ಮ ಕಂಟ್ರಿದು ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಆಗ್ಲಿಕ್ಕೆ ಅವರೇ ಕಾರಣ, ಇಂಜಿನಿಯರ್ಸ್ ಎಲ್ಲ. ಸೊ ಎಲ್ಲ ಸಾಫ್ಟ್ವೇರಿಗೆ ಹೋಗುದಂದ್ರೆ ತುಂಬಾ ಓವರ್ ಸಪ್ಲೈ ಆಗ್ತದೆ. ಡಿಮಾಂಡ್ಗಿಂತ ಓವರ್ ಸಪ್ಲೈ ಆದ್ರೆ ಸರಿ ಆಗುದಿಲ್ಲ. ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸೌರಭ್ ಅಂತ. ಸರ್, ಇವತ್ತು ಇಂಜಿನಿಯರ್ಸ್ ಡೇ. ಈ ಇಂಜಿನಿಯರ್ಸ್ ಡೇ ಅನ್ನು ಯಾಕೆ ಆಚರಿಸ್ತಾರೆ? ಇದರ ಬಗ್ಗೆ ಏನಾದ್ರು ಗೊತ್ತಾನೆ? ಇವತ್ತು ವಿಶ್ವೇಶ್ವರಯ್ಯನವರದ್ದು ಜನ್ಮದಿನ. ಸೊ ಅವರು ದೇಶಕ್ಕೆ ತುಂಬಾ ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ಅವರ ರೆಸ್ಪೆಕ್ಟ್ ನೀಡಲಿಕ್ಕೆ ಇವತ್ತಿನ ದಿನ ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸಿವಿಲ್ ಇಂಜಿನಿಯರ್ ಆಗಿ ಅವರು ಕಾರ್ಯನಿರ್ವಹಿಸಿದ್ರು. ಸೊ ತುಂಬಾ ಕೊಡುಗೆಗಳನ್ನು ನೀಡಿದ್ದಾರೆ ದೇಶದ ಬೆಳವಣಿಗೆಗೆ. ಇಂಜಿನಿಯರ್ಸ್ಗಳು ಯಾಕೆ ಅವಶ್ಯಕತೆ ಇದೆ ದೇಶಕ್ಕೆ ಅಂತ ಏನಂತ ಹೇಳಿ? ಸೊ ನಾವು ಯೂಸ್ ಮಾಡುವ ಪ್ರತಿಯೊಂದು ವಸ್ತು, ಮೊಬೈಲ್ ಫೋನ್ ಆಗಿರ್ಬೋದು, ಸಾಫ್ಟ್ವೇರ್ ಅಪ್ಲಿಕೇಶನ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು, ಸೊ ಅವರಿಲ್ಲದೆ ಈ ಜಗತ್ತೇ ಇಲ್ಲ. ಸೊ ಅದಕ್ಕೋಸ್ಕರ ಇಂಜಿನಿಯರ್ಸ್ಗಳು ತುಂಬಾ ಅಗತ್ಯ. ಭಾರತ ಈಗ 4th ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತಾರೆ. ಸೊ ಇಂಜಿನಿಯರ್ಸ್ಗಳಿಂದ ಅದು ಸಾಧ್ಯವಾದದ್ದು, ಇಂಜಿನಿಯರ್ಸ್ ಮತ್ತೆ ಇನ್ನಿತರಗಳಿಂದ. ಸೊ ನಾವು ಯೂತ್ಗಳು ಅವರಿಂದ ಇನ್ಸ್ಪಿರೇಷನ್ ತುಂಬಾ ತಗೊಳ್ಬೇಕಾಗಿದೆ. ನಾನು ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಕಾರ್ಕಳದಿಂದ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೇನೆ. ನಿಮ್ಗೆ ಯಾಕೆ ಇಂಜಿನಿಯರಿಂಗ್ ತಗೊಳ್ಬೇಕಂತ ಅನಿಸ್ತು? ಏನಂತ ಹೇಳಿ? ಅಂದ್ರೆ ನಂಗೆ ಚಿಕ್ಕದಿಂದಲೇ ನಂಗೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಂದ ಅದು ಹೇಗೆ ವರ್ಕ್ ಆಗ್ತದೆ, ಮೆಕ್ಯಾನಿಕಲ್ ಥಿಂಗ್ಸ್, ಮತ್ತೆ ಅದರ ಎಕ್ಸಾಕ್ಟ್ ವರ್ಕಿಂಗ್ ಹೇಗೆ ಆಗ್ತದೆ, ಮತ್ತೆ ನಂಗೆ ತುಂಬಾ ಹ್ಯಾಂಡ್ಸ್ ಆನ್ ತುಂಬಾ ವರ್ಕ್ ಮಾಡ್ಲಿಕ್ಕೆ ತುಂಬಾ ಇಷ್ಟ ಇತ್ತು. ಹಾಗೆ ಇಂಜಿನಿಯರ್ಸ್ಗಳು ಚಿಕ್ಕ ಪುಟ್ಟ ಮೈನ್ಯೂಟ್ ಡೀಟೇಲ್ಸ್ ತುಂಬಾ ಅಂದ್ರೆ ಸಂಶೋಧನೆ ಮಾಡಿದ್ದಾರೆ. ಸೊ ವಿ ಯೂಸ್ ದಿಸ್ ಇನ್ ಎವ್ರಿಡೇ ಲೈಫ್. ಸೊ ಹಾಗೆ ಈಗ ಎಲ್ಲರೂ ಸಾಫ್ಟ್ವೇರಿಗೆ ಹೋಗ್ತಿದ್ದಾರೆ. ಬಟ್ ಏನಂದ್ರೆ ಸಾಫ್ಟ್ವೇರ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಹೋಗಿ. ಎಲ್ಲ ಒಂದು ಕ್ರೌಡ್ ಹೋಗ್ತಿದೆ ಅಂತ ನೀವು ಹೋಗ್ಬೇಡಿ. ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಹೋಗಿ, ಎಲೆಕ್ಟ್ರಿಕಲ್ ಇಂಟ್ರೆಸ್ಟ್ ಇದೆ ಅಲ್ಲಿ ಹೋಗಿ, ಮೆಕ್ಯಾನಿಕಲ್ ಹಾಗೆ. ಸೊ ಎಲ್ಲ ಸಾಫ್ಟ್ವೇರಿಗೆ ಹೋಗುದಂದ್ರೆ ತುಂಬಾ ಓವರ್ ಸಪ್ಲೈ ಆಗ್ತದೆ. ಡಿಮಾಂಡ್ಗಿಂತ ಓವರ್ ಸಪ್ಲೈ ಆದ್ರೆ ಸರಿ ಆಗುದಿಲ್ಲ. ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು. ಬೇರೆಯವರು ಹೇಳಿದ್ರು ಹಾಗೆಂತ ಇದು ಮಾಡ್ಬೇಕು, ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡ್ಬೇಕು. ಅದರಿಂದ ನಮ್ಮ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಒಳ್ಳೇದು ಹಾಗೆ. ಸರ್, ನಿಮ್ಮ ಹೆಸರು? ತನ್ಮಯ್. ಇವತ್ತು ಇಂಜಿನಿಯರ್ಸ್ ಡೇ ಯಾಕೋಸ್ಕರ ಆಚರಿಸ್ತಾರೆ? ವಿಶ್ವೇಶ್ವರಯ್ಯ ಹುಟ್ಟಿದ ದಿನ ಇವತ್ತು, ಆದ ಕಾರಣ ಇದು ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡುದು. ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನಾದ್ರು ಗೊತ್ತಾನೆ? ಅವರು ಫಸ್ಟ್ ಇಂಜಿನಿಯರ್ ಐ ಗೆಸ್, ಅಷ್ಟೇ ಗೊತ್ತುಂಟು. ಆದ್ರೆ ಒಳ್ಳೆ ಜನ ಅವರು. ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಿಲ್ಡಿಂಗ್ಸ್ ಎಲ್ಲ ಅವರು ಡೆವಲಪ್ ಮಾಡಿದ್ದಾರೆ. ಇಂಜಿನಿಯರ್ಸ್ ಡೇ ಕೂಡ ಆದದ್ದು ಅವರಿಂದನೇ, ಅದಕ್ಕೆ ಅವರು ಇಂಪಾರ್ಟೆಂಟ್. ನಮ್ಮ ಕಂಟ್ರಿದು ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಆಗ್ಲಿಕ್ಕೆ ಅವರೇ ಕಾರಣ, ಇಂಜಿನಿಯರ್ಸ್ ಎಲ್ಲ. ಮತ್ತೆ ಡ್ಯಾಮ್ಸ್, ಮೇನ್ ರಿಸೋರ್ಸಸ್ ಎಲ್ಲ ಆಗುದು ಅವರಿಂದನೇ, ಅವರೇ ಡೆವಲಪ್ ಮಾಡುದು, ಅದಕ್ಕೆ ಅವರು ಇಂಪಾರ್ಟೆಂಟ್. ಮತ್ತೆ ಅವರಿಂದನೇ ಎಲ್ಲ ಬೇರೆಯವರು ಕೂಡ, ಆದ್ರೆ ಅವರು ಇಂಪಾರ್ಟೆಂಟ್ ರೋಲ್ ತೆಗೆದಿದ್ದಾರೆ ಅಂತ ನಾನು ಎನಿಸ್ತೇನೆ. ನಿಮ್ಗೆ ದೊಡ್ಡವರಾದ್ಮೇಲೆ ಏನಾಗ್ಬೇಕಂತ ಹೇಳಿ? ನಾನು ಡಾಕ್ಟರ್ ಇಲ್ಲದ್ರೆ ಇಂಜಿನಿಯರ್, ಅದರಿಂದನೇ ನಮ್ಮ ಕಂಟ್ರಿದು ಡೆವಲಪ್ಮೆಂಟ್ ಆಗುದು. ಆದ ಕಾರಣ ಅದಕ್ಕೆ ನನ್ಗೆ ಇಂಜಿನಿಯರ್ ಇಲ್ಲದ್ರೆ ಡಾಕ್ಟರ್ ಆಗ್ಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಸಮಿತ್ ಅಂತ. ಇವತ್ತು ಯಾವ ಡೇ ಅಂತ ಏನಾದ್ರು ಗೊತ್ತಾ? ಇಂಜಿನಿಯರ್ಸ್ ಡೇ ಇವತ್ತು. ಯಾಕೋಸ್ಕರ ಆಚರಿಸ್ತಾರೆ? ನಮ್ಮ ದೇಶದ ವಿಶ್ವೇಶ್ವರಯ್ಯ ಬರ್ತ್ಡೇ. ಅದಕ್ಕೆ ಯಾಕೆ ಇಂಜಿನಿಯರ್ಸ್ಗಳು ಅವಶ್ಯಕತೆ ಇದ್ದಾರೆ ಅಂತ? ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಡೆವಲಪ್ಮೆಂಟಿಗೆ, ಅದಕ್ಕೆ ಇಂಜಿನಿಯರ್ಸ್ ಮುಖ್ಯ. ಅವರೇ ಈ ಬಿಲ್ಡಿಂಗ್ ಎಲ್ಲ ಕಟ್ಟಿರುವುದು, ಅದಕ್ಕೆ ಅವರಿಂದ ದೇಶ ಅಭಿವೃದ್ಧಿ ಆಗಿದೆ ಅಂತ. ಹೌದು.